ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದು ರಾಯಲ್ ಎನ್ಫೀಲ್ಡ್ನ BR 650. ಸೊ ಸ್ಪೆಸಿಫಿಕೇಷನ್ ಯಾವ್ಯಾವ ರೀತಿ ಇದೆ ಮತ್ತು ಪ್ರೈಸ್ ಲಿಸ್ಟು ಏನೇನಿದೆ ಎಲ್ಲ ಚೇಂಜಸ್ಸು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ಗೆ ಹೊಸ್ದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. Maybe this thing when you're biting your lip, it's driving me crazy just looking at it. You know me better than I know myself. Don't know my life anymore without you. ಸೊ ನೀವು ಫಸ್ಟು ಫ್ರಂಟು ನೋಡೋದಾದ್ರೆ ನಿಮಗೆ LED ಹೆಡ್ ಲ್ಯಾಂಪ್ ಬರುತ್ತೆ ಅಂತ ಹೇಳ್ಬೋದು. ಸೊ LED ಹೆಡ್ ಲ್ಯಾಂಪು ವಿತ್ ಐ ಬೀಮ್ ಲೋ ಬೀಮ್ ಎರಡೂ ಕೂಡ ಬರುತ್ತೆ, ಮತ್ತು ನಿಮಗೆ ರಾಯಲ್ ಎನ್ಫೀಲ್ಡ್ ಅನ್ನೋ ಲೋಗೋ ಕೂಡ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಇಂಡಿಕೇಟರ್ ನೋಡೋದಾದ್ರೆ ಇಂಡಿಕೇಟ್ರೂ ಅಷ್ಟೇ ನಿಮಗೆ LED ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಹಾಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಹೆಡ್ಲೈನ್ ಕೆಳಗಡೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ರಂಟು ನಿಮ್ಮ ಮಡ್ಗಳು ನೋಡಿದ್ರೆ ಪೇಂಟ್ ಫಿನಿಶ್ ಕೊಟ್ಟಿದ್ದಾರೆ, ಮತ್ತು ನಿಮಗೆ ಸಸ್ಪೆನ್ಷನ್ ನೋಡಿದ್ರೆ ನಿಮಗೆ ಟೆಲಿಸ್ಕೋಪಿಕ್ ಅಪ್ಸೈಡ್ ಡೌನು ಸಸ್ಪೆನ್ಷನ್ ಬರುತ್ತೆ ಅಂತ ಹೇಳ್ಬೋದು. UST ಫೋಕ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟು ಸಸ್ಪೆನ್ಷನ್ಗೆ ಗಾರ್ಡ್ಗಾಗಿ ಒಂದು ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಮಡ್ ಗಾರ್ಡ್ಗೆ ಅದು ಅಟ್ಯಾಚ್ ಆಗಿದೆ. ಸೊ ನಿಮಗೆ ಫ್ರಂಟ್ ಡಿಸ್ಕ್ ಬರೋದಾರೆ ನಿಮಗೆ 320mm ಡಿಸ್ಕ್ ಬರುತ್ತೆ, ವಿತ್ ಡ್ಯುಯಲ್ ಚಾನಲ್ ABS ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಫ್ರಂಟು ವೀಲ್ ಬಂದು ನಿಮಗೆ ಸ್ಪೋಕ್ಸ್ ವೀಲ್ ಬರುತ್ತೆ. ವೀಲ್ ಸೈಜ್ ಬಂದು ನಿಮಗೆ 100/90/19 ಇಂಚು ಸ್ಪೋಕ್ಸ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಡಿಸ್ಕು ಕೂಡ ನೋಡ್ತಾ ಇರ್ಬೋದು, ಬೈಬರ್ ಕ್ಯಾಲಿಪರ್ ಬರುತ್ತೆ ಅಂತ ಹೇಳ್ಬೋದು ಡಿಸ್ಕಲ್ಲಿ. ಸೊ ನಿಮಗೆ ಇಂಜಿನ್ ಬರೋದಾದರೆ 648cc ಇನ್ಲೈನು ಟ್ವಿನ್ ಸಿಲಿಂಡರು 4 ಸ್ಟ್ರೋಕು SOHC ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ನೋಡ್ತಾ ಇರ್ಬೋದು 47.4 PS ಪವರ್ ಬರುತ್ತೆ, ಮತ್ತು 56.5 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನಿಮಗೆ 184 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಸೈಲೆನ್ಸರ್ ನೋಡ್ತಾ ಇರ್ಬೋದು ನಿಮಗೆ ಟ್ವಿನ್ ಸಿಲಿಂಡರ್ ಆಗಿರೋಂದರೆ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ. ಎಕ್ಸಾಸ್ಟ್ ಕನೆಕ್ಟಾಗಿ ಒಂದೇ ಸೈಲೆನ್ಸರ್ಗೆ ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಕನೆಕ್ಷನ್ನು. ಸೊ ವಿತ್ ನಿಮಗೆ ಇಲ್ಲಿ ಫುಟ್ ರೆಸ್ಟು ಅಷ್ಟೇ ನೋಡ್ತಾ ಇರ್ಬೋದು. ಬ್ರೇಕ್ ಲಿವರು ಆರ್ಟ್ ಡ್ರೈವರ್ ಕೊಟ್ಟಿದ್ದಾರೆ, ಮತ್ತು ಫುಟ್ ರೆಸ್ಟು. ಸೊ ನಿಮಗೆ ಆಫ್ ರೋಡ್ ಏನೇನು ಮಾಡ್ಬೇಕಾದ್ರೆ ಶೂಸ್ ಯೂಸ್ ಮಾಡ್ಬೇಕಾದ್ರೆ ಸೊ ಇದನ್ನು ರಿಮೂವ್ ಮಾಡಿ ನಿಮ್ಮದು ಹಾರ್ಡ್ ಫುಟ್ ರೆಸ್ಟ್ ಕೂಡ ಯೂಸ್ ಮಾಡ್ಬೋದು, ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಇಲ್ಲಿ BR 650 ಲೋಗೋ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೀಟ್ ಹೈಟೇ ಬಂದು 830 mm ಸೀಟ್ ಹೈಟ್ ಬರುತ್ತೆ ಅಂತ ಹೇಳ್ಬೋದು. ಸೀಟು ನೋಡ್ತಾ ಇರ್ಬೋದು ನಿಮಗೆ ಈ ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಬರುತ್ತೆ. ಇದರಲ್ಲಿ ಟೋಟಲ್ 5 to 6 ಕಲರ್ಸ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13.7 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಸಸ್ಪೆನ್ಷನ್ ನೋಡೋದಾದ್ರೆ ಅಷ್ಟೇ ಹಿಂದೆದು ಶಾಕ್ ಅಬ್ಸರ್ ಡ್ಯುಯಲ್ ಶಾಕ್ ಅಬ್ಸರ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ರಿಯರಲ್ಲೂ ಅಷ್ಟೇ ಡಿಸ್ಕ್ ಬರುತ್ತೆ. ಸೊ ಡಿಸ್ಕಲ್ಲಿ ನೋಡ್ತಾ ಇರ್ಬೋದು ಡಿಸ್ಕ್ ಬಂದು 270mm ಡಿಸ್ಕ್ ಬರುತ್ತೆ, ವಿತ್ ABS ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಿಯರ್ ಸೈಡಲ್ಲಿ ರಿಯರಲ್ಲೂ ಅಷ್ಟೇ ನಿಮಗೆ ಸ್ಪೋಕ್ಸ್ ವೀಲ್ ಬರುತ್ತೆ. ಸೊ ರಿಯರ್ ಟೈ ಸೈಜ್ ಬಂದು ನಿಮಗೆ 140/80/17 ಇಂಚ್ ಸ್ಪೋಕ್ಸ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ರಿಯರಲ್ಲೂ ಅಷ್ಟೇ ಬೈಬರ್ ಕ್ಯಾಲಿಪರ್ ಇದು ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ನೋಡ್ತಾ ಇರ್ಬೋದು. ರಿಯರ್ ಪ್ಯಾಸೆಂಜರ್ಸ್ಗೆ ಗ್ರ್ಯಾಬ್ ಹ್ಯಾಂಡ್ಲು ಯೂಸ್ ಮಾಡೋ ಥರ ಗ್ರ್ಯಾಬ್ ಹ್ಯಾಂಡ್ಲು ಹಿಡ್ಕೊಳ್ಳೋ ಥರ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ರಿಯರ್ ಸೈಡ್ ಬರೋದಾರೆ ನೋಡ್ತಾ ಇರ್ಬೋದು. ಟೈಲ್ ಲ್ಯಾಂಪಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಂಡಿಕೇಟರ್ಸು ಅಷ್ಟೇ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೊ ಮಡ್ ಗಾರ್ಡಲ್ಲೂ ಅಷ್ಟೇ ನಿಮಗೆ ವಿತ್ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟು, ಮತ್ತು ನಂಬರ್ ಪ್ಲೇಟ್ಗೆ ಲೈಟ್ ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಆ ಕಡೆ ಈ ಕಡೆ ಸೈಡ್ ಬಂದರೆ ನಿಮಗೆ ಸ್ಯಾರಿ ಗಾರ್ಡ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಸ್ವಿಚಸ್ ನೋಡೋದಾದ್ರೆ ನಿಮಗೆ ಐ ಬೀಮು ಮತ್ತು ಲೋ ಬೀಮ್ದು ಸ್ವಿಚಸ್ ಬರುತ್ತೆ, ಮತ್ತು ವಿತ್ ಪಾಸಿಂಗ್ದು ಸ್ವಿಚಸ್ ಬರುತ್ತೆ. ಹಾಗೆ ಇಂಡಿಕೇಟರ್ಸು ಲೆಫ್ಟ್ ಆ್ಯಂಡ್ ರೈಟು, ಮತ್ತು ಇದು ನಿಮಗೆ ಇನ್ಸ್ಟ್ರೂಮೆಂಟ್ದು ಏನಿದೆಯಲ್ಲ ಅದು ಟಾಗಲ್ ಸ್ವಿಚಸ್ಸು. ಇನ್ಸ್ಟ್ರೂಮೆಂಟಲ್ಲಿ ನೀವು ಫುಲ್ ಕ್ಲಿಯರಿಟಿ ಕೊಡ್ತೀನಿ ನಮಗೆ ನೆಕ್ಸ್ಟ್ ಇದರಲ್ಲಿ. ಸೊ ಓವರಲ್ಲಿ ಏನಿದೆ ಇನ್ಸ್ಟ್ರೂಮೆಂಟಲ್ದು ಅದರದ್ದು ಕನೆಕ್ಷನ್ ಬಂದು ನಮಗೆ ಈ ಟಾಗಲ್ ಸ್ವಿಚಸ್ ಎಲ್ಲ ಕನೆಕ್ಟ್ ಆಗುತ್ತೆ ವಿತ್ ಹಾರನ್ ಬಟನ್ಸು. ಹಾಗೆ ನಿಮಗೆ ಕ್ಲಚ್ ಲಿವರು ಮತ್ತು ಬ್ರೇಕ್ದು ಎರಡರದ್ದು ಮ್ಯಾನ್ಯಲಾಜಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ಅಡ್ಜಸ್ಟಬಲ್ ಲಿವರ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರೈಟ್ ಸೈಡ್ಗೆ ಬರೋದಾದರೆ ನಿಮಗೆ ಇಲ್ಲಿ ಸ್ಟಾರ್ಟ್ ಸ್ವಿಚ್ಚು ಮತ್ತು ಕಿಲ್ ಸ್ವಿಚ್ಚು ಎರಡು ಒಂದರಲ್ಲೇ ಕೊಟ್ಟಿದ್ದಾನೆ. ಸೊ ಇದರಿಂದ ನೋಡ್ತಾ ಇರ್ಬೋದು ನೀವು. ಮತ್ತು ನಿಮಗೆ ಹಜಾರ್ಡ್ ಸ್ವಿಚಸ್ಸು ಅಷ್ಟೇ, ಇಂಡಿಕೇಟರ್ದು ಹಜಾರ್ಡ್ ಸ್ವಿಚಸ್ಸು ನಿಮಗೆ ಕೀ ಆನ್ ಮಾಡಿಬಿಟ್ಟು ಈ ಇಂಡಿಕೇಟರ್ ಹಜಾರ್ಡ್ ಸ್ವಿಚಸ್ನ ಆನ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ನೀವು. ಕೀ ಆನ್ ಮಾಡಿದ್ದೀವಿ, ಸೊ ಹಜಾರ್ಡ್ ಸ್ವಿಚ್ನ ಆನ್ ಮಾಡಿದ್ದೀವಿ. ಸೊ ಇಂಡಿಕೇಟರ್ ಆನ್ ಆಗಿದೆ. ಸೊ ನಿಮಗೆ ಕೀ ಆಫ್ ಮಾಡಿದ್ರೂ ಸೊ ಇಂಡಿಕೇಟ್ರದು ನಿಮಗೆ ಕಾರಲ್ಲಿ ಯಾವ ರೀತಿ ಬರುತ್ತಲ್ಲ ಅದೇ ರೀತಿ ಆನ್ ಆಗೇ ಇರುತ್ತೆ. ಸೊ ನಿಮಗೆ ಜಾಸ್ತಿ ಎಲ್ಲನ ಹೊರಗಡೆ ಇದ್ದಾಗ ಎಮರ್ಜೆನ್ಸಿ ಇದ್ದಾಗ ಸೊ ಆನ್ ಮಾಡ್ಕೋಬೋದು. ಸೊ ಅದೇ ರೀತಿ ನೀವು ನೈಟೆಲ್ಲ ಬಿಟ್ಟರೆ ಸ್ವಲ್ಪ ಬ್ಯಾಟ್ರಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿಫೋರ್ ನೀವೇನನ್ನ ಹೊರಗಡೆ ಇದು ಜಾಸ್ತಿ ನೈಟು ಲಾಂಗ್ ಬಿಡೋಕ್ಕಿಂತ ಮುಂಚೆ ಆಫ್ ಮಾಡಿಬಿಟ್ಟು ಆವಾಗ ನೀವು ಕೀ ತೆಗೆದ್ರೆ ಅದು ಸ್ವಲ್ಪ ಬ್ಯಾಟ್ರಿ ಡ್ರೈ ಆಗೋದ್ರಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಅದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಮ್ಯಾಪ್ದು ಫೋನ್ದು ಎಲ್ಲ ಕನೆಕ್ಷನ್ ಆಗುತ್ತೆ.
ಸೊ ನೀವು ನೋಡ್ತಾ ಇರ್ಬೋದು ಇನ್ಸ್ಟೆಂಟ್ ಕ್ಲಸ್ಟರ್ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆಲ್ಲ ಸ್ಟಾರ್ಟಿಂಗಲ್ಲಿ ಇಂಟರ್ಸೆಪ್ಟರ್ ಬಿಯರ್ದು 650 ಬರುತ್ತೆ. ನಿಮಗೆ ಇದು ಫುಲ್ ಡಿಸ್ಪ್ಲೇ ಬರುತ್ತೆ. ಸೊ ನಿಮಗೆ ಮ್ಯಾಪ್ದು ಮತ್ತು ಫೋನ್ದೇ ನಾನು ಕನೆಕ್ಟ್ ಮಾಡಬೇಕು ಅಂದಾಗ ಇಲ್ಲೊಂದು ಜಾಯ್ಸ್ಟಿಕ್ ಬಟನ್ ಬರುತ್ತೆ. ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಸೊ ಡಿಸ್ಪ್ಲೇ ಫುಲ್ ಇರೋದು ನಿಮಗೆ ಆಫ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಮೇಲೆ ಏನು ಮಾಡಬೇಕು, ನಾವು ಈ ಜಾಯ್ಸ್ಟಿಕ್ಕಲ್ಲಿ ರೈಟ್ ಸೈಡಲ್ಲಿ ರಾಂಗ್ ಪ್ಲೇಸ್ ಮಾಡಿದಾಗ ಇಲ್ಲಿ ಒಂದು ಕೋಡ್ ಅಪಿಯರ್ ಆಗುತ್ತೆ. ನಿಮಗೆ ಕೋಡ್ ಅಪಿಯರ್ ಆದಾಗ ಏನಾಗುತ್ತೆ, ನಿಮ್ಮದು ಫೋನ್ಗಳಲ್ಲಿ ರಾಯಲ್ ಎನ್ಫೀಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ನ್ಯಾವಿಗೇಷನ್ಗೆ ಹೋಗಬೇಕು. ನ್ಯಾವಿಗೇಷನಲ್ಲಿ ಕನೆಕ್ಟ್ ಕೊಟ್ಟರೆ ನಿಮ್ಗೆ ಏನಾಗುತ್ತೆ, ಆ್ಯಡ್ ನ್ಯೂ ಡಿವೈಸ್ ಬರುತ್ತೆ. ಸೊ ಆ್ಯಡ್ ನ್ಯೂ ಡಿವೈಸ್ಗೆ ಹೋದರೆ ನಿಮಗೆ ಟ್ರಿಪ್ ಡ್ಯಾಶ್ ಮತ್ತು ಟ್ರಿಪ್ ಪಾಡ್ ಅಂತ ಬರುತ್ತೆ. ಟ್ರಿಪ್ ಡ್ಯಾಶ್ ಬಂದು ನಿಮಗೆ BR 650ಗೆ ಟ್ರಿಪ್ ಪಾಡ್ ಬಂದು ನಿಮಗೆ ಕ್ಲಾಸಿಕ್ಕು ಯಾವ್ದು ಗಾಡಿಗಳಿದೆಯಲ್ಲ ಆ ಥರ ಗಾಡಿಗಳಿಗೆ ನಿಮಗೆ. ಮತ್ತು ಟ್ರಿಪ್ ಡ್ಯಾಶ್ ಹೋದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ಯಾನಿಂಗ್ ಬರುತ್ತೆ. ಸೊ ನೀವು ಆ ಕೋಡ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ, ಕನೆಕ್ಟ್ ಟು ಡಿವೈಸ್ ಅಂತ ಬರುತ್ತೆ. ಸೊ ಕನ್ಫರ್ಮ್ ಕೊಟ್ಟರೆ ನೀವು ಡಿವೈಸ್ ಆ್ಯಡ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ನೀವು, ಆ್ಯಡ್ ಆಗುತ್ತೆ ನೋಡಿ. ಸೊ ನೋಡಿ ನಿಮಗೆ ಫೋನ್ ಕನೆಕ್ಟ್ ಆಯಿತು. ಫೋನ್ ಕನೆಕ್ಟ್ ಆಗಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ನ್ಯಾವಿಗೇಷನ್ ಯಾವ ರೀತಿ ಇದೆ. ಎಂಟರ್ ಡೆಸ್ಟಿನೇಷನ್ ಕೊಟ್ಬಿಟ್ಟು, ಸೊ ನೀವು ಡೆಸ್ಟಿನೇಷನ್ ಯಾವುದಿದೆ ಸೊ ಅದಕ್ಕೆ ಡೆಸ್ಟಿನೇಷನ್ ಕೊಟ್ಬಿಟ್ಟು ಗೆಟ್ ಡೈರೆಕ್ಷನ್ ಕೊಟ್ಟರೆ ನೋಡ್ತಾ ಇರ್ಬೋದು ಸ್ಟಾರ್ಟ್ ನ್ಯಾವಿಗೇಷನ್ ಕೊಡಬೇಕು. ಸೊ ಸ್ಟಾರ್ಟ್ ನ್ಯಾವಿಗೇಷನ್ ಕೊಟ್ಟಿದ ತಕ್ಷಣ ಏನಾಗ್ತಿದೆ, ಆಟೋಮೆಟಿಕ್ಕಾಗಿ ನಿಮಗೆ ಡಿಸ್ಪ್ಲೇಲೇ ಕನ್ವರ್ಟ್ ಆಗ್ತಾಯಿದೆ ನ್ಯಾವಿಗೇಷನ್ದು. ಸೊ ತೊಗೋತಾ ಇದೆ ಒಂದು 2-3 ನೋಡ್ಬೋದು ಕನ್ಫರ್ಮೇಷನ್ ಬರುತ್ತೆ. ಇದು ಬ್ಯಾಟ್ರಿದು ಸ್ವಲ್ಪ ಬ್ಯಾಟ್ರಿ ಲೋ ಆಗಿರೋದ್ರಿಂದ ಸೊ ಕನ್ಫರ್ಮ್ ಕೇಳ್ತಾಯಿದೆ ಅಷ್ಟೇ, ಬ್ಯಾಟ್ರಿ ಲೋ ಆಗಿರೋದ್ರಿಂದ. ಸೊ ನೀವೇನು ಮಾಡಬೇಕು ಅಂದರೆ ಫೋನ್ನ ಲಾಕ್ ಮಾಡೋಂಗಿಲ್ಲ. ಸೊ ಜಸ್ಟ್ ಇದೇ ರೀತಿ ಇರಬೇಕು ಫೋನು. ಸೊ ನೀವು ಜೇಬ್ಗೆಲ್ಲ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಸೊ ನಿಮಗೆ ಜೇಬಲ್ಲಿ ಇಟ್ಟರೆ ಸಾಕು ಫೋನ್ನ. ಸೊ ಲಾಕ್ ಮಾಡೋಂಗಿಲ್ಲ ಫೋನ್ನ. ಸೊ ಆವಾಗ ನಿಮಗೆ ನ್ಯಾವಿಗೇಷನ್ದು ಏನಾಗುತ್ತೆ, ನ್ಯಾವಿಗೇಷನ್ದು ನಿಮಗೆ ಡಿಸ್ಪ್ಲೇಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ನಿಮಗೆ ನ್ಯಾವಿಗೇಷನ್ ನಾವು ಕನ್ವರ್ಟ್ ಮಾಡಿದ ತಕ್ಷಣ ಸೊ ಆಫ್ ಡಿಸ್ಪ್ಲೇಲಿ ನಿಮಗೆ ಏನು ಸ್ಪೀಡೋಮೀಟ್ರದ್ದು ಮತ್ತು ಸ್ಟ್ಯಾಂಡ್ದು ಅದರಲ್ಲೇ ಡೀಟೇಲ್ಸ್ ಬರುತ್ತೆ, ಮತ್ತು ಫ್ಯೂಲ್ದು ಬರುತ್ತೆ. ಸೊ ನಿಮಗೆ ರೇಂಜ್ದು ಏನು ಬರುತ್ತೆಲ್ಲ ಅದರಲ್ಲಿ ABSದು ಇದೆಲ್ಲ ಡೀಟೇಲ್ಸ್ ಬರುತ್ತೆ. ಮತ್ತು ನಿಮಗೆ ಇನ್ನು ಆಫ್ ಸ್ಕ್ರೀನಲ್ಲಿ ಏನು ಬರುತ್ತಲ್ಲ ಸೊ ಆಫ್ ಸ್ಕ್ರೀನಲ್ಲಿ ನಿಮಗೆ ನ್ಯಾವಿಗೇಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಟಾಗಲ್ ಸ್ವಿಚ್ಚಲ್ಲಿ ಝೂಮು ಇನ್ನು ಝೂಮು ಔಟು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಬ್ಯಾಕ್ ಬಂದರೆ ನಿಮಗೆ ಇಲ್ಲೊಂದು ಸ್ವಿಚ್ ಬರುತ್ತೆ, ಅದು ಬ್ಯಾಕ್ ಬಂದರೆ ಸೊ ನಿಮಗೆ ಹಾಗೆ ಟಾಗಲ್ ಸ್ವಿಚಲ್ಲಿ ನ್ಯಾವಿಗೇಷನ್ ಆದಮೇಲೆ ಮ್ಯೂಸಿಕ್ ಏನಾರ ನೀವು ಫೋನಲ್ಲಿ ಏನಾರ ಪ್ಲೇ ಮಾಡ್ತಿದ್ರೆ ಸೊ ಅದು ಕೂಡ ಅಪಿಯರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಫೋನ್ ಕೂಡ ಬಂದರೆ ನಿಮಗೆ ಕಾಂಟ್ಯಾಕ್ಟ್ಸಲ್ಲಿ ಏನು ಸೇವ್ ಆಗಿರುತ್ತಲ್ಲ ಆ ಕಾಂಟ್ಯಾಕ್ಟ್ಸ್ ನೇಮ್ ಅಪಿಯರ್ ಆಗುತ್ತೆ. ಸೊ ನಿಮಗೆ ನಂಬರ್ ಬರೋದಾದರೆ ಸೊ ಅನ್ಕಾಂಟ್ಯಾಕ್ಟ್ಸ್ ಸೇವ್ ಆಗಿಲ್ಲ ನಂಬರು ಅನ್ನೋನ್ ನಂಬರ್ ಬಂತು ಅಂದರೆ ನಂಬರ್ ಕೂಡ ಅಪಿಯರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಹೋಮ್ ಸ್ಕ್ರೀನು ಮತ್ತು ಟ್ರಿಪ್ 1 ಟ್ರಿಪ್ 2ದು ಡೀಟೇಲ್ಸು ಏನೇನು ಬರ್ತದೆ, ಫ್ಯೂಲ್ ರೇಂಜ್ ಎಲ್ಲಿವರೆಗಿದೆ ಸೊ ಆ ಡೀಟೇಲ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಫ್ಯೂಲ್ ಕನ್ಸಪ್ಷನ್ನು ಎಷ್ಟು ಮೈಲೇಜು, ಸೊ ವೋಲ್ಟೇಜು ಮತ್ತು ಸರ್ವಿಸ್ ಡ್ಯೂ ಇದೆಲ್ಲ ನಿಮಗೆ ಡೀಟೇಲ್ಸು ನಿಮಗೆ ಸ್ಪೀಡೋಮೀಟ್ರಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ಒಂದು ಡಿಜಿಟಲ್ ಸ್ಪೀಡೋಮೀಟ್ರು ಚೆನ್ನಾಗಿ TFT ಸ್ಕ್ರೀನ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಅದು ಸರ್ಕ್ಯುಲರ್ ಟೈಪಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮಗೆ ವಾರ್ನಿಂಗ್ ಏನಾರ ಬಂದರೆ ಸೊ ಅಲರ್ಟ್ಸ್ ಏನಾರ ಬರೋದ್ರೆ ಸೊ ನಿಮಗೆ ಅಲರ್ಟ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಅಲರ್ಟ್ಸ್ ಜೊತೆಗೆ ಇಲ್ಲಿ ಸೈಡಲ್ಲಿ ನಿಮಗೆ ಟರ್ನ್ ಬೈ ಟೈ ನ್ಯಾವಿಗೇಟರ್ ಥರನೂ ಬರುತ್ತೆ. ಅಕಸ್ಮಾತ್ ಇವೇನ ಮ್ಯಾಪ್ಸ್ದೇನಾನ ಇಲ್ಲಿ ನ್ಯಾವಿಗೇಷನ್ ಎಲ್ಲ ಅಂದಾಗ ನೀವು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದಾಗ ಸೊ ಇಲ್ಲಿ ನಿಮಗೆ ಸೈಡಲ್ಲಿ ಒಂದು ಪಾಪಪ್ ಆಗ್ತಿರುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು BR 650 ರೈಡ್ ರಿವ್ಯೂ ಯಾವ ರೀತಿ ಇದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಫುಲ್ಲು ಯಾವ ರೀತಿ ತೊಗೋತಾ ಇದೆ ಗಾಡಿ ಅಂತ ನೋಡಿ. ಸೊ ಯಾವ ರೀತಿ ಹೋಗ್ತಾ ಇದೆ ಅಂತ ಗಾಡಿ, ಪಿಕಪ್ಪು ಅಷ್ಟೇ ಮಸ್ತಾಗಿದೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಬೇಗ ಪಿಕಪ್ ತೊಗೊಳುತ್ತೆ ಅಂದರೆ ಗಾಡಿ ಅಷ್ಟು ಚೆನ್ನಾಗಿದೆ. ಗಾಡಿ ಓಡಿಸೋಕ್ಕೂ ಡ್ರೈವು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ವಿತ್ ಬ್ರೇಕಿಂಗು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬ್ರೇಕಿಂಗ್ ಹಿಡಿತಾ ಇದೆ ಅಂತ ನೋಡಿ, ಮಸ್ತಾಗಿದೆ ಅಂತ ಹೇಳ್ಬೋದು. ಗಾಡಿ ಬ್ರೇಕಿಂಗಲ್ಲೂ ಅಷ್ಟೇ ಡ್ರೈವಿಂಗಲ್ಲೂ ಅಷ್ಟೇ ಚೆನ್ನಾಗಿ ಓಡಿಸೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ ಇಷ್ಟಾಗಿತ್ತು ಈ ಕಂಪ್ಲೀಟ್ ರಾಯಲ್ ಎನ್ಫೀಲ್ಡ್ನ BR 650 ರಿವ್ಯೂ. ಸೊ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಶೋರೂಮ್ ಪ್ರೈಸ್ ಬಂದು ನಿಮಗೆ 3,39,000 ಆಗುತ್ತೆ. ವಿತ್ ನಿಮಗೆ RTO ಟ್ಯಾಕ್ಸ್ದು ಮತ್ತು ಇನ್ಶೂರೆನ್ಸ್ ಎಲ್ಲ ಸೇರಿಸಿ ಸೊ 3,46,000ವರೆಗೂ ಬರುತ್ತೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ನಿಮಗೆ ಇನ್ಶೂರೆನ್ಸಲ್ಲಿ ಸ್ವಲ್ಪ 5 to 10,000 ವೇರಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಟಾಪ್ ಎಂಡ್ ಒಂದು 249 ಒಂದು ವೇರಿಯಂಟ್ ಬರುತ್ತೆ. ಸೊ ಅದರಲ್ಲಿ ಬಂದು 3,59,000 ಎಕ್ಸ್ಶೋರೂಮ್ ಪ್ರೈಸ್ ಬರುತ್ತೆ. ಸೊ ನಿಮಗೆ ಇನ್ಶೂರೆನ್ಸ್ ಮತ್ತು ರೋಡ್ ಟ್ಯಾಕ್ಸ್ ಎಲ್ಲ ಸೇರಿಸಿ 3,60,000 ಸಮಥಿಂಗ್ ಚೇಂಜಸ್ ಬರುತ್ತೆ. ಸೊ ನಿಮಗೆ ಶೋರೂಮ್ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬೇಕು ಅಂತ ನಿಮಗೆ ಫುಲ್ ಡೀಟೇಲ್ಸ್ ರಿವ್ಯೂ ನಿಮ್ಗೆ ಗೊತ್ತಾಗುತ್ತೆ. ಪ್ರೈಸು ಮತ್ತು ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಯಾವ ರೀತಿ ಪ್ಲ್ಯಾನ್ ಬೇಕೋ ಆ ರೀತಿ ಪ್ಲ್ಯಾನ್ ಚೇಂಜ್ ಮಾಡಿಸ್ಕೋಬೋದು. ಸೊ ನಾವು ಇರೋದು ಬಂದು ಇವತ್ತು
ತುಮಕೂರು ರೋಡಲ್ಲಿರೋ 8ನೇ ಮೈಲಿ ಹತ್ರ ಇರೋ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ. ಸೊ ನಿಮಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮನ್ನೇ ಭೇಟಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.